ಗೋತ್ರವಿಲ್ಲದ ಮನೋಜನ ಪಾಲಿಸಿದೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ, ನಾನು ವೈರಿ ಪಕ್ಷದವೆಂದು ಅರಿತಿದ್ದರೂ ಸಹ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ನೀನು ವೈರಿ ಪಕ್ಷದಂತಾಗುವೆ? ನೀನು ನನ್ನ ಪ್ರಿಯ ಬಂಧು. ನೀನು ಕುಲಹೀನನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು. ನನ್ನ ಮಾತನ್ನು ನಂಬು ಕರ್ಣ. ದೇವ, ಇದೇನು ನೀನು ಹೇಳ್ತಿರುವುದು ಬಹಳ ಆಶ್ಚರ್ಯಕರವಾಗಿದೆಯಲ್ಲ. ಹೇಳುತ್ತೇನೆ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ ಮಾಧವ? ಕರ್ಣ, ಹೇಳುತ್ತೇನೆ. ಮಾತನು ಪ್ರೇಮದಿ ಲಾಲಿಸುವೆಯ, ಮಾತನು ಪ್ರೇಮದಿ ಲಾಲಿಸುವೆಯ, ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೆಯ, ದಾನ ಚೋರನೆ ಶಾಂತಿಯ ವಿರುದ್ಧ, ದಾನ ಚೋರನೆ ಶಾಂತಿಯ ವಿರುದ್ಧ, ಕರೆಯಲ್ಲಿ ಜನಿಸಿದ ವರಗುಣ ಜಾಲ. ಆತ್ಮ, ದರೆಯಲ್ಲಿ ಜನಿಸಿದ ವರಗುಣ ಜಾಲ, ವರನು ತೇಳೈ ಕರುಣೆಯ ತೋರೈ, ವರನು ತೇಳೈ ಕರುಣೆಯ ತೋರೈ, ನೀ ಬಾರೈ ಸುರಚಿರ ಶಶಿಧರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೆಯ. ಪಾಂಡು ಕುವರರ ಸೇರು ತಲೀಗ, ಪಾಂಡು ಕುವರರ ಸೇರು ತಲೀಗ, ಕರೆಯನು ಬರೆಯ ಧರ್ಮದ ನಿರತ, ದರೆಯನು ಬರೆಯ ಧರ್ಮದ ನಿರತ, ಅನುದರ ಸೇರಿ ಸುಖಗಳು ಬಾಳೈ, ಅನುದರ ಸೇರಿ ಸುಖಗಳು ಬಾಳೈ, ನೀ ಬಾರೇ ಸುರಚಿರ ಶಶಿಧರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೆಯ. ಕರ್ಣ, ನನ್ನ ಮಾತನ್ನು ಸತ್ಯವಾಗಿ ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಪಡೆದು ಅವುಗಳು ಫಲಿಸುವುದೋ ಇಲ್ಲವೋ ಎಂಬ ಬಾಲ್ಯ ಸಹಜವಾದ ಆ ಶಕ್ತಿಯಿಂದ ಮೊದಲನೇದಾಗಿ ಸೂರ್ಯ ಮಂತ್ರ ಜಪಿಸಲು ನೀನು ಆಗ ಜನಿಸಿದೆ. ಪರಮಾತ್ಮ, ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಸೂತರು ನನ್ನನ್ನು ಸಾಕಿದರು. ನನ್ನ ಮಾತನ್ನು ನಂಬು ಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಲ್ಲೋ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಲ್ಲೋ, ಎಂದು ಪದನ ಹವನಿದೆಯಲಿ ಬೆಂದೆ, ಬಂಧು ವಿಮೋಚನ ಹವನಿದೆಯಲಿ ಬೆಂದೆ, ಬಂಧು ವಿಮೋಚನ ಮಾರ್ಗವನರಿಯದೆ, ಬಂಧು
ರಹಸ್ಯದ ಆಂತರ್ಯವರೆತೋ ಜನ್ಮ ರಹಸ್ಯದ ಆಂತರ್ಯವರೆತೋ ಜನ್ಮದಾತೆಯ ನಿರ್ದಯವರೆತೋ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರೆತೋ ಜನ್ಮದಾತೆಯ ನಿರ್ದಯವರೆತೋ ದೇವಿಸಲೇ ಪರಿ ಸಹಜರ ಸಮಗೂಡಿ ದೇವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಶಾಪ ಪಾಪಿಯಾದ ಪರಿತಾಪ ಕಿರಾದೆ ದೇವಾ ಶೋಧನೆಗೆ ಶಾಪ ಇದು ಶಾಪ ಏನು ಕುಂತಿದೇವಿಯು ನನ್ನ ತಾಯಿಯೇ, ಪಾಂಡವರು ನನ್ನ ಸಹೋದರರೇ. ಎಂತಹ ಅಮೃತಮಯವಾದ ಸುದ್ದಿ ಇದು ದೇವಾ. ನನ್ನ ಜೀವ ದುರ್ದಶೆಯಲ್ಲಿ ತಿಳಿದು ಬಂದ ಮಹತ್ವದ ವಿಷಯವಾಗಿದೆ ಸ್ವಾಮಿ. ಪಾಂಡವರಂತಹ ಅಸಹಾಯ ಶೂರರನ್ನು ಸಹೋದರರನ್ನಾಗಿ ಹೊಂದಿ ಸೂತರಿಂದ ಪೋಷಿತನಾಗಿ ಜಗತ್ತು ನನ್ನನ್ನು ಹೀನ ಕುಲದವೊಂದು ಧಿಕ್ಕರಿಸಿತಲ್ಲ ದೇವ. ನಾನೆಂತಹ ನತದೃಷ್ಟಶಾಲಿ ದೇವ, ನಾನೆಂತಹ ನತದೃಷ್ಟಶಾಲಿ. ಕರ್ಣ, ಚಿಂತಿಸಬೇಡ, ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ. ದೇವ, ಇದೇನು ಜ್ಞಾನಿಯಾದ ನೀನು ಇಂತಹ ಮಾತನ್ನು ಹೇಳಬಹುದೇ? ನನ್ನ ಜೀವನ ದುರ್ದಶೆಯು ಘೋರ ಸಮಯದಲ್ಲಿ ನನಗಾಶ್ರಯವನ್ನು ಕೊಟ್ಟ ಮಿತ್ರನಂತೆ, ಪ್ರಾಣ ಸಖನಂತೆ ನನ್ನನ್ನು ಆಧರಿಸಿದ ಆ ಪುಣ್ಯಮೂರ್ತಿ ಕೌರವೇಶ್ವರನ್ನು ತೊರೆದು ಅವನ ಸಿಂಹಾಸನವನ್ನು ಬಯಸಲೇ ಪರಮಾತ್ಮ? ಲೋಕವು ನನ್ನನ್ನು ತಿರಸ್ಕರಿಸದೆ ದೇವ, ಖಂಡಿತ ಸಾಧ್ಯವಿಲ್ಲ. ನಾನು ಜೀವಿಸಿರೋ ತನಕ ಕೌರವೇಶ್ವರನು ತ್ಯಜಿಸನು ದೇವ, ತ್ಯಜಿಸನು. ಕರ್ಣ, ಇದ್ದ ವಿಷಯವನ್ನು ತಿಳಿಸಿರುವೆನು. ಇದರ ಮೇಲೆ ನಿನ್ನ ಇಷ್ಟ. ಈ ದಿನ ಸಂಜೆ ಗಂಗಾ ತೀರದಲ್ಲಿ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯನ್ನು ಸಂತೋಷಪಡಿಸು. ನಾನಿನ್ನು ಹೋಗಿ ಬರುವೆನು ಕರ್ಣ. ಹಾಗಬಹುದು ಪರಮಾತ್ಮ. ಇದು ನಮಸ್ಕರಿಸೋನು, ಹೋಗಿ ಬನ್ನಿ.